ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಹೋಗ್ತಾ ಇದ್ದೀವಿ ಗೋಕರ್ಣ. ಅಂದರೆ ಮಹಾಶಿವರಾತ್ರಿ ದಿನ ನಾವು ಯಾವಾಗಲೂ ಗೋಕರ್ಣ ಹೋಗಿ ಆಶೀರ್ವಾದ ತೊಗೊಂಡು ಬರ್ತೀವಿ. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಪ್ರಸಾದವನ್ನು ಮಾಡಿದೆ ಅಲ್ಲಿದ್ದ. ಮತ್ತು ಇವಾಗ 8 ಗಂಟೆಗೆ ಮನೆ ಬಿಟ್ವಿ. ಮತ್ತು ಇವಾಗ 10 ಗಂಟೆ ಆಯಿತು. ನಾವು ಇವಾಗ ಕಾರವಾರದಲ್ಲಿ ಇದ್ದೇವೆ. ಅಲ್ಲಿ ಮತ್ತೆ ಮನೆಗೆ ಹೋಗಿ ಬಂದೆ ನಾನು. ಅಲ್ಲಿ ಮಮ್ಮಿ ಅಪ್ಪಗೆ ಒಂದು ಸ್ವಲ್ಪ ಪ್ರಸಾದ ಕೊಟ್ಟು ಬಂದ್ವಿ. ಮತ್ತಿದ್ದಾಗೆ ನಾವು ಬಂದ್ವಿ ಕಾರವಾರ. ನೋಡೋಣ, ನಾವು ಚಾದ ಅಂಗಡಿ ನೋಡ್ತಾಯಿದ್ವಿ ಎಲ್ಲಿದೆ ಅಂತ. ಎಲ್ಲಿ ಕಾಣ್ತಾ ಇದ್ದಿಲ್ಲ ಇಲ್ಲೇ ಜಾಸ್ತಿ. ಅಂದರೆ ಅದಕ್ಕೆ ಬರೀ ಹೈವೇ ಇದೆಯಲ್ಲ, ಗುಡ್ಡನು ವ್ಯೂ. ಇನ್ನೇನು ಬೆಳಗ್ಗೆ ಸೂರ್ಯ ನೋಡಿದ್ವಲ್ಲ, ಮಸ್ತಿತ್ತು. ಮತ್ತು ಇವೆಲ್ಲ ಗುಡ್ಡನೂ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿದೆ. ರೋಡು ನೋಡ್ಬೋದು, ಕಾರವಾರದಿದು ಹೈವೇ ಎಷ್ಟು ಸಖತ್ತಾಗಿ ಕಾಣ್ತದೆ. ತುಂಬಾ ಎಂಜಾಯ್ ಬರುತ್ತೆ ಬೈಕ್ ರೈಡಿಂಗ್ ಮಾಡೋಕ್ಕೆ. ಹಂಗೆ ಅಂತ ಹೋಗೋಕ್ಕೆ ಇದ್ದಿಲ್ಲ ಕಾರಲ್ಲಿ, ಬಸ್ಸಲ್ಲಿ. ಅದು ಬೈಕ್ ರೈಡಿಂಗ್ ಮಾಡಿದ್ರೆ ಮಸ್ತು. ಇವಾಗ ನಾವು 11 ಗಂಟೆಗೆ ಗೋಕರ್ಣ ಮುಟ್ಟಿದ್ವಿ. ಲೈನ್ ತುಂಬ ಸಿಕ್ಕಾಪಟ್ಟೆ ಇತ್ತು. ನಾವು ಪೊಲೀಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಒಳಗೆ ಬಿಡೋಕ್ಕಾಗುತ್ತಾ ಅಂತ. ಬಿಡೋಕ್ಕಾಗಲಿಲ್ಲ. ಮತ್ತು ನಾವು ಬರೋದು 11 ಗಂಟೆದಿಂದ ಹಿಡ್ಕೊಂಡು 12 ಗಂಟೆ ಮಟ್ಟ ಲೈನಿಗೆ ನಿಂತ್ಕೊಂಡು ಆಶೀರ್ವಾದ ತೊಗೊಂಡ್ವಿ. ನಾವು ನಡುವೇ ಹೋಗ್ಕೊಂಡಿದ್ವಿ ಏಪ್ರಿಲ್ ಗಂಟೆಯಿಂದ. ಸೊ ಅದಕ್ಕೆ ನಮಗೆ ಪಾಳೆ ಸಿಕ್ತು, ಬೇಗನೆ ಮುಗೀತು ನಮ್ಮದು. ಅಲ್ಲಿದ್ದ ಮತ್ತು ನಾವೆಲ್ಲನೂ ತಿರುಗಾಡ್ತಾಯಿದ್ವಿ, ಜಾತ್ರೆ ನೋಡಿದ್ವಿ, ಮತ್ತು ಫೋಟೋ ತೆಕ್ಕೊಂಡ್ವಿ, ವಿಡಿಯೋ ಮಾಡಿದ್ವಿ. ಇನ್ನೇನು ತುಂಬ ಗರ್ದಿ ಇತ್ತು. ಅಂದರೆ ಭಾಳ ಪ್ರತಿ ವರ್ಷವೂ ಜಾತ್ರೆ ಆಗುತ್ತೆ ಇಲ್ಲೇ ಮಹಾಶಿವರಾತ್ರಿಗೆ. ಮತ್ತು ಎಲ್ಲೆಲ್ಲೂ ಪರಮೇಶ್ವರ ಗುಡಿ ಇದೆಯಲ್ಲ, ಅಲ್ಲಿ ಭಾಳ ಜಾತ್ರೆ ನಡೆಯುತ್ತೆ. ಮತ್ತು ಇವೆಲ್ಲರೂ ಕಾಟೇಜು, ಸೈಡಿಗೆ ಇರೋವೆಲ್ಲ ಕಾಟೇಜು. ಇಲ್ಲಿ ಪ್ರತಿ ಒಂದು ಕಾಟೇಜಿಗೆ ಒಂದು 500, 1000 ಮತ್ತು 300 ರೂಪಾಯಿದಿಂದ ಸ್ಟಾರ್ಟು ಅಲ್ಲೇ ಉಳ್ಕೊಳಕ್ಕೆ ಕಾಟೇಜ್ ಸಿಗುತ್ತೆ. ನೀವು ಎಲ್ಲಾದರೂ ಹೋದರೆ ನಾವು ಹೋಗ್ಬೋದು, ಉಳ್ಕೋಬೋದು ಅಲ್ಲೇ. ನಾವು ಉಳ್ಕೊಳ್ಳಿಲ್ಲ. ತೇರು ನೋಡಿದ್ವಿ, ತೇರಿಗೆ ಹಣಕಾಯಿ ಮಾಡಿಸಿ ಮತ್ತು ಅಲ್ಲಿದ್ದ ಫಾರಿನರ್ಸು ಊಟ ಮಾತಾಡಿದ್ವಿ. ಅಂದರೆ ತುಂಬ ಜನ ಬರುತ್ತೆ ಇಲ್ಲಿ ಫಾರಿನರ್ಸು. ಅದಕ್ಕೆ ನಾವು ಜಾಸ್ತಿ ಅಂದರೆ, ಮತ್ತು ಇದು ಸಣ್ಣದು, ಇಲ್ಲಿ ಸಣ್ಣ ಗುಡಿ ಪೂಜೆ ಆಗುತ್ತೆ. ಮತ್ತು ನಾವು ಹೊರಗಂದೆ ಅಷ್ಟೇ ವಿಡಿಯೋ ಮಾಡಿದ್ದೀವಿ. ಅಂದರೆ ಯಾಕಂದರೆ ಒಳಗೆ ನಮಗೆ ಫೋಟೋ ಮತ್ತು ವಿಡಿಯೋ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾವು ಮಾಡಲಿಲ್ಲ. ಮತ್ತು ಅಲ್ಲಿ ಬಟ್ಟೆ, ಇಂಡಿಯನ್ ಬಟ್ಟೆ ಮತ್ತು ಕಂಪಲ್ಸರಿ ಲಪಾಟೆ ಬೇಕೇ ಬೇಕು ಗಂಡು ಮಕ್ಕಳಿಗೆ. ಮತ್ತು ಹೆಣ್ಮಕ್ಳಿಗೆ ನೀವು ವೆಸ್ಟರ್ನ್ ಹಾಕೋಂಗಿಲ್ಲ, ಏನು ಮಾಡೋಂಗಿಲ್ಲ. ನೀವು ಸೀರೆ, ಇಲ್ಲಕ್ಕಂದರೆ ನಮ್ಮದು ಇಂಡಿಯನ್ ಚೂಡಿದಾರ ಅವು ಅಷ್ಟೇ ನಡೆಯೋದು. ಮತ್ತು ನಮ್ಮದು ಎಲ್ಲ ಆಶೀರ್ವಾದ ತೊಗೊಂಡು ಎಲ್ಲ ಅಲ್ಲೇ ಪ್ರಸಾದ ಊಟ ಮಾಡಿ ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ನಂದು ಮತ್ತೊಂದು ವಿಡಿಯೋ ಹಾಕ್ತೀನಿ. ಅದನ್ನು ನೋಡಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎವ್ರಿವನ್.